ಹಾಯ್ ಗಾಯ್ಸ್, ಲಾಸ್ಟ್ ಎಪಿಸೋಡಲ್ಲಿ ಕಿಮ್ನ ಸಾಯಿಸಬೇಕು ಅಂತ ರಾಜ ಹೇಳಿರ್ತಾನೆ. ಕಿಮ್ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗದೇ ಇರ್ತಾಳೆ. ಸೊ ಈ ಎಪಿಸೋಡಲ್ಲಿ ಏನಾಗತ್ತೆ ಅಂತ ನೋಡೋಣ. ಓಕೆ, ಇದ್ರ ಮೇಲೆ ನನ್ನ ಮ್ಯಾಜಿಕ್ಗೆ ಲಾಸ್ಟ್ ಚಾನ್ಸು ಅಂದು ಒಂದು ಮ್ಯಾಜಿಕ್ ಮಾಡ್ತಾಳೆ. ಆಲ್ರೆಡಿ ಹೇಳಿ ತಾನೇ ಕಳಿಸಿರ್ತಾರೆ ನಿನ್ನ ಮ್ಯಾಜಿಕ್ ಲಿಮಿಟೆಡ್ ಆಗಿ ವರ್ಕ್ ಆಗೋದು ಅಂತ. ಅದೇ ಥರ ಇವಳ ಕೈಯಲ್ಲಿ ಏನೋ ಮಿಂಚುತ್ತಾ ಇದೆ. ಆದರೆ ಇವಳಿಂದ ಆ ಜಾಗದಿಂದ ಮಾಯ ಆಗದೆ ಅಲ್ಲೇ ಇದ್ದಾಳೆ. ಇದರಲ್ಲಿ ಶಾಕ್ ಆಗಿ ರಾಜ ಬಂದು, ಇವಳು ಸ್ಪೈ ಮಾತ್ರ ಅಲ್ಲ, ಯಾವುದೋ ದೊಡ್ಡ ಮಾಟ್ಕಾತಿ ಅನಿಸತ್ತೆ, ಈಗಲೇ ಕರ್ಕೊಂಡು ಹೋಗಿ ತಲೆನ ಕತ್ತರಿಸಿ ಅಂದಾಗ ಕಿಮ್ನ ಹೇಳ್ಕೊಂಡು ಹೋಗಿ ಇವಳು ಕೈಯೆಲ್ಲ ಕಟ್ಟಿ ತಲೆನ ಕತ್ತರಿಸೋಕ್ಕೆ ಕತ್ತಿ ತೊಗೊಂಡು ಬರುವಾಗ ಕಿಮ್ ಥಿಂಕ್ ಮಾಡಿ ಇದ್ರ ಮೇಲೆ ಮ್ಯಾಜಿಕ್ ಯೂಸ್ ಆಗಲ್ಲ, ಸೆಲ್ಫ್ ಡಿಫೆಕ್ಟೇ ಮುಖ್ಯ ಅಂದು ಹಾಗೆ ಜಂಪ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಊರ ಜನರೆಲ್ಲ ಕಿಮ್ ಏನೋ ಶೋ ತೋರಿಸ್ತಾ ಇರೋ ಹಾಗೆ ನೋಡ್ತಾ ಇರುವಾಗ ಇವಾಗ ದಿಢೀರಂತ ಆಕಾಶದಿಂದ ಬಂದು ಒಬ್ಬ ಬಂದಿದ್ದಲ್ಲದೆ ಎಲ್ಲರೂ ಹೊಡಿತಾ ಇದ್ದಾನೆ, ಅದರಲ್ಲೂ ಕಡಿತಾ ಇದ್ದಾನೆ. ಅದನ್ನ ನೋಡ್ತಾ ಕಿಮ್ಗೆ, ಇವನು ವ್ಯಾಂಪೇರ್ ಏನು ಈ ಕಾಲದಲ್ಲಿ ವ್ಯಾಂಪೇರ್ ಎಲ್ಲ ಇದ್ದಾರೆ, ಆದರೆ ಇವನು ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ನೋಡ್ತಾ ಇರುವಾಗ ಆ ವ್ಯಾಂಪೇರ್ ಕಿಮ್ನ ಆರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಕಿಮ್ನ ಸೇಫಾಗಿ ಇಳಿಸ್ತಾನೆ. ಕಿಮ್ ವ್ಯಾಂಪೇರ್ ಆಗಿದ್ರು ಚೆನ್ನಾಗಿದ್ದಾನೆ ಅಲ್ವಾ, ಆದರೂ ಪರವಾಗಿಲ್ಲ, ಏನಕ್ಕೆ ಪ್ರಾಬ್ಲಮ್ಮು, ಎಸ್ಕೇಪ್ ಆಗೋದೇ ಒಳ್ಳೆಯದು ಅಂದು ತುಂಬ ಥ್ಯಾಂಕ್ ಯು ಬ್ರೋ ಬಾಯ್ ಅಂದು ಹಾಗೆ ನಿಧಾನವಾಗಿ ಹೋಗುವಾಗ ಆ ವ್ಯಾಂಪೇರ್ ದಿಢೀರಂತ, ಏನಕ್ಕೆ ಹಿಂಗೆ ಡ್ರಾಮಾ ಮಾಡ್ತಾ ಇದೆಯಾ, ನನ್ನ ಯಾರು ಅಂತ ಗೊತ್ತಿಲ್ಲ ಕೇಳ್ತಾ ಇದ್ದಾನೆ ಅಂತ ಕನ್ಫ್ಯೂಸ್ ಆಗಿ ಕೇಳುವಾಗ, ಹೌದು ಏನು ಯಾರು ಅಂತ ಗೊತ್ತಿಲ್ವಲ್ಲ ಅಂತ ಕಿಮ್ ಕೇಳುವಾಗ, ನಿಜ ಹೇಳು, ಆ್ಯಕ್ಟ್ ಮಾಡಬೇಡ ಅಂತ ಕಿಮ್ನ ನೋಡಿಕೊಂಡು ಜೋರು ಮಾಡೋ ರೀತಿ ಪಕ್ಕದಲ್ಲಿ ಬರ್ತಾ ಇದ್ದಾನೆ. ನನ್ನ ಬಗ್ಗೆ ಇದ್ದ ಮೆಮೊರೀಸ್ನ ಮರೆಯೋಕ್ಕೆ ನಾನು ಪರ್ಮಿಷನ್ ಕೊಟ್ಟಿಲ್ವಲ್ಲ ಅನ್ನುವಾಗ, ಏನು ಇದು ಇಲ್ಲಿಗೆ ಬಂದಾಗಿಂದಲೂ ನಾನು ಸಿಗಾಕೊಳ್ಳೋರೆಲ್ಲ ಮೆಂಟ್ಲು ಥರನೇ ಇದ್ದಾರೆ ಅಂತ ಕಿಮ್ ನೈಸಾಗಿ ಅವಳ ಮೊಬೈಲ್ ತೆಗೆದು ವ್ಯಾಂಪೇರ್ ಪಿಕ್ ತೆಗೆದು, ನೋಡು ಇದರಲ್ಲಿ ನಿನ್ನ ಫೇಸ್ ಇದೆ, ಆಮೇಲೆ ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಅಂದರೆ ನೀನೇ ಸಿಗಾಕೊಳ್ಳೋದು ಅಂದಾಗ ಈ ವ್ಯಾಂಪೇರ್ ಸಲ ಮೊಬೈಲ್ ಇಟ್ಕೊಂಡು ಎಸ್ಕೇಪ್ ಆದಾಗೆ ಇವಾಗಲೂ ಆಗೋಣ ಅಂತ ನೋಡ್ತಾ ಇದೆಯಾ ಅಂತ ಕಿಮ್ ಬ್ಲ್ಯಾಕ್ ಮಾಡಿ ನಿಂತಿರುವಾಗ ಇವಳು ಮನಸಲ್ಲೇ ಇವನು ವ್ಯಾಂಪೇರ್ ಆಗದೇ ಇದ್ದಿದ್ರೆ ಒಳ್ಳೇದಿತ್ತು ಅಂತ ಕಿಮ್ ಯೋಚನೆ ಮಾಡುವಾಗ, ಸರಿ ಮ್ಯಾಜಿಕ್ ಕಾರ್ಡ್ ಯೂಸ್ ಮಾಡಿ ಎಸ್ಕೇಪ್ ಆಗೋಣ ಅಂದು ಕಾರ್ಡ್ ತೆಗೆಯುವಾಗ ಅದನ್ನ ಈ ವ್ಯಾಂಪೇರ್ ಕಸ್ಕೊತಾನೆ. ನನಗೆ ಕೋಪ ತರಿಸ್ಬೇಡ ಅಂದು ಲೈಟಾಗಿ ವ್ಯಾಂಪೇರ್ ಥರ ಚೇಂಜ್ ಆಗಿ ಕೂಗ್ತಾನೆ. ಇದನ್ನ ನೋಡಿದೆ ಕಿಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಬೇಗ ಅವನನ್ನು ತಳ್ಳಿ ಅವಳ ಮುಂದೆ ಅವನ ಮೂಳೆನ ಯೂಸ್ ಮಾಡಿ, ಯೂಶ್ವಲಾಗಿ ವ್ಯಾಂಪೇರ್ಗೆ ಬೆಳಕು ಅಂದರೆ ಆಗಲ್ವಲ್ಲ, ಮೊಬೈಲಲ್ಲಿ ಇದ್ದ ಟಾರ್ಚ್ನ ಅವನ ಫೇಸ್ಗೆ ತೋರಿಸ್ತಾ ಇದ್ದಾಳೆ. ಇವನು ಸ್ವಲ್ಪ ಯಾಮಾರೋ ಟೈಮಲ್ಲಿ ಪಟ್ ಅಂತ ಆ ಕಾರ್ಡ್ನ ತಗೊಂಡು ಮ್ಯಾಜಿಕ್ ಯೂಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಇವಾಗ ಕಿಮ್ ಬಂದು ಆ ಕ್ಲೈಂಟ್ ಪ್ರಾಬ್ಲಮ್ಗೆ ಅಂತ ಇಲ್ಲಿಗೆ ಬಂದಿರ್ತಾಳೆ. ಹೆಂಗಾದರೂ ಅವಳನ್ನ ವರ್ಕ್ ಮಾಡೋ ಅರಮನೆಯೊಳಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಆ ಅರಮನೆ ಹೊರಗಡೆನೇ ತುಂಬ ಟೈಮ್ ಕೂತಿದ್ದಾಳೆ. ಅರಮನೆಯೊಳಗೆ ಕೆಲಸ ಮಾಡೋಕ್ಕೆ ಅಂತ ಗರ್ಲ್ಸ್ನ ಸೆಲೆಕ್ಟ್ ಮಾಡೋಕ್ಕೆ ಒಂದು ಲೇಡಿ ನೋಡ್ತಾ ಇದ್ದಾರೆ. ಕಿಮ್ ನಡುವೆ ಹೋಗಿ, ಅಕ್ಕ ನನಗೆಲ್ಲ ಕೆಲಸನೂ ಗೊತ್ತು, ಪ್ಲೀಸ್ ನನ್ನ ಸೇರಿಸ್ಕೊಳ್ಳಿ ಅಂತ ಹಿಂಸೆ ಮಾಡ್ತಾ ಇದ್ದಾಳೆ. ಆದರೆ ಅವರು ಕ್ಯಾರೆ ಅಂತಿಲ್ಲ. ನಾನೇನೇ ಕೆಲಸಕ್ಕೆ ತಗೋಬೇಕು, ನೀನು ಯಾರೋ ಅಂತಲೇ ಗೊತ್ತಿಲ್ಲ ಅನ್ನುವಾಗ ಕಿಮ್ ಹಾಗೆ ಫ್ಯೂಚರ್ ಕಾಲದ ಟ್ರಿಕ್ನ ಯೂಸ್ ಮಾಡಿ, ನೀವು ನನ್ನ ಕೆಲಸಕ್ಕೆ ತಗೊಂಡ್ರೆ ನನ್ನ ಸಂಬಳದಲ್ಲಿ 5% ನಿಮಗೆ ಕೊಡ್ತೀನಿ ಅಂದಾಗ, ಹೌದಾ ಇದನ್ನ ನೀನು ಫಸ್ಟೇ ಹೇಳಿರ್ಬೋದಿತ್ತಲ್ಲ ಅಂತ ಕೆಲಸಕ್ಕೆ ತಗೋತಾರೆ. ಇಲ್ಲಿ ಕಿಮ್ ಬಂದು ಇಲ್ಲಿ ರಾಜಂಗೆ ಏನಾದರೂ ಕೆಲಸ ಮಾಡೋ ರೀತಿ ಕೊಡ್ತಾರೆ ಅಂದ್ಕೊಂಡು ಒಳಗಡೆ ಹೋದರೆ ಬಳಿಯೋವರೆಗೂ ಕಿಮ್ ತಲೆಯಲ್ಲೇ ಕಟ್ತಾರೆ. ಬಂದಿದ್ದ ದಿನನೇ ಅವಸರ ಪಟ್ಟೆ ಅಂತ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಏನೋ ಹೊರಗಡೆ ಒಂದು ವ್ಯತ್ಯಾಸವಾದ ಶಬ್ದ ಕೇಳ್ತಾ ಇದೆ, ಏನು ಅಂತ ಕಿಮ್ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ತುಂಬ ವ್ಯಾಂಪೈರ್ಸ್ ಬಂದಿದ್ದಾವೆ. ಇವಳು ಇದನ್ನ ನೋಡಿ ಹೆದರಿ ಒಳಗಡೆ ಬರೋದ್ರಲ್ಲಿ ಆ ವ್ಯಾಂಪೈರ್ ಕಿಮ್ನ ನೋಡ್ತವೆ. ಕಿಮ್ನ ಕಡಿಯೋಕ್ಕೂ ಹೆದರ್ಕೊಂಡು ಬರುವಾಗ ಕಿಮ್ ಬೇರೆ ಚಾನ್ಸ್ ಇಲ್ಲ ಅಂದು ಅವಳು ಮ್ಯಾಜಿಕ್ ಕಾರ್ಡ್ ಯೂಸ್ ಮಾಡ್ತಾಳೆ. ಆ ಪವರ್ಗೆ ವ್ಯಾಂಪರ್ ಒಂಥರ ಕಾಣೋಕ್ಕೂ ಆ ವ್ಯಾಂಪರ್ ಬಾಯಿಂದ ಬೆಂಕಿ ಬದಲು ಒಂದು ಚಿಕ್ಕ ಪಕ್ಷಿ ಬರುತ್ತೆ. ಆ ಪಕ್ಷಿ ಬಂದು ಕಿಮ್ ಹತ್ರ, ಅಯ್ಯೋ ಉರಿತಾ ಇದೆ, ಏನು ಹಾಕಿದ್ರಿ ಅಂದ್ಕೊಂಡು ಆ ಪಕ್ಷಿ ಕೆಳಗಡೆ ಬೀಳತ್ತೆ. ಇವಾಗ ಅಲ್ಲಿ ವ್ಯಾಂಪರ್ಸ್ ಎಲ್ಲ ಇದ್ದಾವೆ ಅಂದರೆ ವ್ಯಾಂಪರ್ಸ್ ಹಂಟರ್ಸು ಇರ್ತಾರೆ. ಸೊ ಅವರು ಈ ಜಾಗಕ್ಕೆ ಬಂದು ಒಂದು ವ್ಯಾಂಪರ್ಸು ಇಲ್ದಂಗೆ ಸಾಯಿಸ್ತಾ ಇದ್ದಾರೆ. ಇವರಿಗೂ ಹಾರೋ ಥರ ಪವರ್ಸ್ ಇದೆ. ಕಿಮ್ ನೋಡಿ, ಏನಿದು ಈ ಕಾಲದಲ್ಲಿ ಸೂಪರ್ಸ್ಮ್ಯಾನ್ಸ್ಗಳೇ ಇದ್ದಾರೆ ಅಂತ ನೋಡ್ತಾ ಇರುವಾಗ ಇವಾಗ ಕಿಮ್ ಬಂದಿದ್ದು ಆ ಪಕ್ಷಿನ ಕರ್ಕೊಂಡು ಹೋಗಿ ಅದಕ್ಕೆ
ಔಷಧಿ ಎಲ್ಲ ಹಾಕಿ ಬಿಡ್ತಾ ಇದ್ದಾಳೆ. ಸ್ವಲ್ಪ ಹುಷಾರಾದ್ಮೇಲೆ ಕಣ್ಣು ಬಿಟ್ಟ ಆ ಪಕ್ಷಿ ಕಿಮ್ನ ನೋಡಿ, ನೀವೇನಾ ನನ್ನ ಕಾಪಾಡಿರೋದು, ಇನ್ಮೇಲೆ ನೀವೇ ನನ್ನ ಯಜಮಾನಿ, ನಾನು ಸಾಧಾರಣ ಪಕ್ಷಿ ಅಲ್ಲ, ದೇವ್ರ ಅಂಶ ಇರೋ ಪಕ್ಷಿ, ನೀವು ಹೇಳಿದ ಎಲ್ಲ ಕೆಲಸನೂ ಮಾಡ್ತೀನಿ. ಹೌದಾ, ತಗೋ ಈ ಬಟ್ಟೆನ ನೀನೇ ಒಗೆದ್ಬಿಡು ಅಂದಾಗ, ನಿಮಗೆ ಗೊತ್ತಿಲ್ವಾ ಯಜಮಾನಿ, ನನ್ನಿಂದ ಇವಾಗ ಮಾಡೋಕ್ಕಾಗಲ್ಲ, ನಾನು ಹುಷಾರಿಲ್ಲ ಅಲ್ವಾ. ಇದು ಕಿಮ್ಗಿಂತ ಸೋಂಬೇರಿಯಾಗಿದೆ. ಹಾಗಾದರೆ ನೀನು ಏನು ಕೆಲಸ ಮಾಡ್ತೀಯಾ, ನೀವು ಯಾರಿಗಾದರೂ ಮೆಸೇಜ್ನ ಪಾಸ್ ಮಾಡೋಕ್ಕೆ ಹೇಳಿದ್ರೆ ನಾನು ಕರೆಕ್ಟಾಗಿ ಹೋಗಿ ಪಾಸ್ ಮಾಡ್ತೀನಿ ಅನ್ನುತ್ತೆ. ಹೌದಾ, ಹೋಗು, ಆ ವೆಂಗ್ಮೆನ್ ಇದ್ದಾಳೆ ಅಲ್ವಾ, ಅವಳನ್ನ ವಾಚ್ ಮಾಡು. ಇವಳು ಯಾರು ಅಂದರೆ ಇವಳು ಫ್ಯೂಚರ್ ಕ್ಲೈಂಟ್, ಅವಳು ಏನು ಮಾಡ್ತಾಳೆ ಅಂತ ಹೇಳೋದೇ ನಿನ್ನ ಕೆಲಸ ಅಂದು ಕಳಿಸ್ತಾಳೆ. ಆ ಪಕ್ಷಿನೂ ವೆಂಗ್ಮೆನ್ ಇರೋ ಜಾಗನ ಕಂಡು ಹಿಡಿದು ಅವಳು ಏನೇನು ಮಾಡ್ತಾ ಇದ್ದಾಳೆ ಅಂತ ವಾಚ್ ಮಾಡ್ತಾ ಇದೆ. ಕಿಮ್ ಇವಳು ವೆಂಗ್ಮೆನ್ ಇರಬೇಕು, ಇವಳೇ ವೆಂಗ್ಮೆನ್ ಇರಬೇಕು, ನೋಡೋಕೆ ಹಾಗೆ ಇದ್ದಾಳೆ ಅಂತಿರುವಾಗಲೇ ಇವಾಗ ಅರಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಲೇಡಿ ಬಂದು, ಕೆಲಸ ಮಾಡ್ತೀನಿ ಎಂದು ಬರೀ ಹೋಫಿ ಹೊಡಿತಾ ಇದೆಯಾ, ಹೋಗಿ ಅಡುಗೆಗೆ ಬೇಕಾಗಿರೋ ತರಕಾರಿನ ತಗೋಬಾ ಅಂದು ಬುಟ್ಟಿ ಕೊಟ್ಟು ಕಳಿಸ್ತಾರೆ. ಕಿಮ್ಮು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಆ ಬುಟ್ಟಿನ ಎತ್ಕೊಂಡು ಬರಲಾರ್ದೆ ಎತ್ಕೊಂಡು ರೋಡಲ್ಲಿ ನಡ್ಕೊಂಡು ಹೋಗುವಾಗ ಎಲ್ಲ ಜನ ಸ್ಪೀಡಾಗಿ ಸೈಡ್ ಹೋಗ್ತಾ ಇದ್ದಾರೆ. ಕಿಮ್ನ ನೋಡಿ ಕುದುರೆ ಬರ್ತಾ ಇದೆ ಅನ್ನೋದರಲ್ಲಿ ಕುದುರೆಯಲ್ಲಿ ಬರೋ ನಮ್ಮ ಮಾಸ್ಟರ್ ಥರ ಇರೋನು ಜಸ್ಟ್ ಮಿಸ್ಸಲ್ಲಿ ಡಿಕ್ಕಿ ಹೊಡಿದೆ ಸ್ಟಾಪ್ ಮಾಡ್ತಾನೆ. ಕಿಮ್ಗೆ ಟೆನ್ಷನ್ ಆಗಿ, ಹೇ ನಿನಗೆ ಇದೇನಾ ಕೆಲಸ, ಜನ ಓಡಾಡೋ ಜಾಗದಲ್ಲಿ ಈ ಥರ ಓಡಿಸ್ತಾ ಇದೆಯಾ, ನಿನ್ನ ಡ್ರಂಕ್ ಆ್ಯಂಡ್ ಡ್ರೈವಲ್ಲಿ ಕೇಸ್ ಹಾಕಿ ಒಳಗಡೆ ಹಾಕಬೇಕು ಅಂತ ಮಾಸ್ಟರ್ ಥರ ಇರೋ ಹತ್ರ ಮಾತಾಡ್ತಾ ಇದ್ದಾಳೆ. ಇದನ್ನ ನೋಡಿ ಮಾಸ್ಟರ್, ನೀನು ಓವರಾಗಿ ಮಾತಾಡ್ತಾ ಇದೆಯಾ, ನನ್ನ ಒಳಗಡೆ ಹಾಕ್ತೀಯಾ, ನಿನ್ನೆ ಹಾಕಬೇಕು ಅಂದು ಅವಳನ್ನ ಎತ್ಕೊಂಡು ಕುದುರೆ ಮೇಲೆ ಕೂರಿಸಿ ಸ್ಪೀಡಾಗಿ ರೈಡ್ ಮಾಡ್ತಾ ಇದ್ದಾನೆ. ಒಂದು ಕಡೆ ಕರ್ಕೊಂಡು ಹೋಗಿ ಇವಳನ್ನ ಒಂದು ಜಾಗದಲ್ಲಿ ಕಟ್ಟಾಕಿ ಇವನು ಒಂದು ಕಡೆ ಕೂತಿದ್ದಾನೆ. ಕಿಮ್ ಇವನಿಗೇನು ಪ್ರಾಬ್ಲಮ್ ಅಂತಲೇ ಗೊತ್ತಿಲ್ವಲ್ಲ ಅಂದು, ಸರಿ ಫಸ್ಟ್ ಇದರಿಂದ ಎಸ್ಕೇಪ್ ಆಗಬೇಕು ಅಂದು ಕೈಯಲ್ಲಿರೋ ಮ್ಯಾಜಿಕ್ ಕಾರ್ಡ್ನ ಯೂಸ್ ಮಾಡ್ತಿದ್ದಾಳೆ. ಅದು ಹಗ್ಗ ಲೂಸ್ ಆಗೋ ಬದಲು ಇನ್ನೂ ಟೈಟ್ ಆಗ್ತಾ ಇದೆ. ಅಯ್ಯಯ್ಯೋ, ಮ್ಯಾಜಿಕ್ನ ತಪ್ಪಾಗಿ ಹೇಳಿದ್ನ, ಅಯ್ಯೋ ಏನು ಮಾಡೋದು, ಉಸಿರಾಡೋಕ್ಕೂ ಆಗ್ತಾ ಇಲ್ವಾ. ಮಾಸ್ಟರ್ ಹತ್ರ ಕೂಗ್ತಾ ಇದ್ದಾಳೆ, ಪ್ಲೀಸ್ ಈ ಹಗ್ಗ ಮಾತ್ರ ಬಿಚ್ಚಿಬಿಡು ಅಂದಾಗ ಅವನು ಸರಿ ಪಾಪ ಅಂದು ಬಿಚ್ಚೋಕ್ಕೆ ಬಂದರೆ ಹಬ್ಬಾಡಿ ಹೆದರ್ಕೊಂಡೇನೋ ಅಂದು ಅವನಿಗೆ ಕೇಳಿಸೋ ಹಾಗೆ ಹೇಳ್ತಾ ಇದ್ದಾಳೆ. ಅದನ್ನ ಕೇಳಿದೆ ಮಾಸ್ಟರ್, ಹಗ್ಗನ ಕಟ್ ಮಾಡೋಣ ಅಂತ ಕತ್ತಿ ಬಂದರೆ ಅದನ್ನ ಕಿಮ್ ಕತ್ತಿಗೆ ಇಟ್ಕೊಂಡು ತುಂಬ ಮಾತಾಡಿದ್ರೆ ಹಗ್ಗದ ಬದಲು ನಿನ್ನ ಕತ್ತನ್ನ ಕತ್ತರಿಸ್ತೀನಿ ಅಂತಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.